ಛೇ, ಈ ಹಾಳಾದ ಕಸದವ್ರು ಬರಲೇ ಇಲ್ಲ ಇವತ್ತು. ಮನೇಲಿ ರಾಶಿ ಕಸನಪ್ಪ, ವಾಸನೆನೋ ವಾಸನೆ. ಇವತ್ತಿಲ್ಲೇ ಇಟ್ಕೊಂಡಿದ್ರೆ ಕಸದ ಬುಟ್ಟಿಯೆಲ್ಲ ಹುಳ ಆಗಿರೋದು. ಬಾಬಾ ಕಬ್ಬು ನಾಟ. ಅಯ್ಯಯ್ಯೋ ಅಮ್ಮ, ಇಲ್ಲೇನಮ್ಮ ಮಾಡ್ತಿದ್ಯಾ ಇಷ್ಟೊತ್ತಲ್ಲಿ? ಅದ್ಯಾಕೆ ಹಂಗಾಡ್ತೀಯ? ಕೈಯಲ್ಲಿ ಕಸದ ಬುಟ್ಟಿ ಇಟ್ಕೊಂಡಿರೋದು ಕಾಣಿಸ್ತಿಲ್ವೇನ ನಿನಗೆ? ಕಾಣಿಸ್ತಿದ್ಯಮ್ಮ, ಇಷ್ಟೊತ್ತಲ್ಲಿ ನೀನಾಗ ಬಂದಿದ್ಯಾ ಆಚೆ? ಅಯ್ಯೋ, ಅದು ಬೆಳಗ್ಗೆ ಕಸದವ್ರು ಬಂದಿಲ್ಲ ಕಣೋ. ನಿನ್ನೆನೋ ಬಂದಿಲ್ಲ, ಇವತ್ತು ಬಂದಿಲ್ಲ, ನಾಳೆ ಬರ್ತಾರಂತ ಏನು ಗ್ಯಾರಂಟಿ? ಹಸಿ ಕಸ ಬೇರೆ, ಒಣ ಕಸ ಆದ್ರೆ ಇನ್ನೂ ಒಂದು ವಾರ ಇಟ್ಕೊಬೋದು, ಏನಾಗಲ್ಲ. ಹಸಿ ಕಸ 2 ದಿನಕ್ಕೆ ಹುಳ ಆಗುತ್ತೆ. ಆಳೆ 2-3 ದಿನ ಆಯ್ತು ಕಣೋ, ಹಸಿ ಕಸ ಹಾಕೇ ಇಲ್ಲ. ಇವತ್ತು ಹಾಕಿಲ್ಲ ಅಂದ್ರೆ ನೋಡಿ ಡಸ್ಟ್ಬಿನ್ ಪೂರ ಹುಳ ಆಗ್ಬಿಡ್ತಿತ್ತು. ಅದಕ್ಕೇನೆ ಇಲ್ಲಿ ಸ್ವಲ್ಪ ಕಸ ಬಿದ್ದಿತ್ತಲ್ಲ, ಅದಕ್ಕೆ ಇಲ್ಲಿ ಹಾಕೋಣ ಅಂತ ಬಂದೆ. ಅದು ಸರಿ, ನೀನ್ಯಾಕೆ ಇಷ್ಟೊತ್ತಲ್ಲಿ ಬರ್ತಿದ್ಯಲ್ಲ? ಎಲ್ಲಿ ಹೋಗಿದ್ದೆ ನೀನು? ಅದಮ್ಮ ಏನಿಲ್ಲ, ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗಿದ್ದೆ. ಏನಿಲ್ಲ. ಸರಿ ಹೋಯ್ತು. ಯಾವಾಗಲೂ ಹೊರಗಡೆ ಕೆಲಸ ಇರುತ್ತೆ ಅವನಿಗೆ. ಸರಿ ಹೋಗು, ನಡಿ. ಅಪ್ಪ ಕೇಳ್ತಿದ್ರು ನಿನ್ನ, ಇಷ್ಟೊತ್ತಲ್ಲಿ ಯಾಕೆ ಹೊರಗಡೆ ಹೋದ, ಇನ್ನೂ ಬರಲಿಲ್ಲ ಅಂತ. ಟೈಮ್ 11 ಗಂಟೆ ಆಗಿದೆ, ಊಟನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಹೇಳಿ, ಒಳಗೆ ಹೋಗೋ, ನಿಮ್ಮಪ್ಪ ಕಾಯ್ತಿದ್ದಾರೆ. ಒಳ್ಳೆ ಕತೆನಪ್ಪ, ಒಳ್ಳೆ ದಂಡ ಪಿಂಡ ಇದ್ದಂಗೆ ಕಣೋ. ಈ ಕಡೆ ಮನೆ ಕೆಲ್ಸಕ್ಕೂ ಉಪಯೋಗ ಆಗಲ್ಲ, ಆಫೀಸ್ ಕೆಲ್ಸಕ್ಕೂ ಉಪಯೋಗ ಆಗಲ್ಲ ನೀನು. ನಡಿ ಒಳಗೆ. ಇನ್ನು ಏನು ಮುಖ ನೋಡ್ತಿದ್ಯಾ ನೀನು? ಹಬ್ಬಬ್ಬ, ಅದೆಲ್ಲ ತಿರ್ಗಕ್ಕೆ ಹೋಗ್ತಾನೋ. ಮದುವೆ ಆಗಿರೋ ಗಂಡಸರು ಹೆಂಗಿರ್ತಾರೆ, ಮನೇಲಿ ಯಾವಾಗಲೂ ಹೆಂಡತಿ ಜೊತೆ ಸುತ್ತಾ ಇರ್ತಾರೆ. ಇವನು ಯಾವಾಗ ಒಳ್ಳೆ ಬುದ್ಧಿ ಬರುತ್ತೋ ಇವನಿಗೆ. ನೋಡ್ದ ಶಾಂತಕ್ಕ, ಎಂತ ಹಲಾಲ್ ಕೂರ ಇರ್ಬೇಕು ಇವನು. ಮಂತ್ರವಾದಿ ಹತ್ರ ಹೋಗಿದ್ದಾನೆ ನನ್ನನ್ನು ಬಂದ್ಸೋದಕ್ಕೆ. ಸರಿಯಾಗಿ ಉತ್ತರ ಕೊಟ್ಟು ಬಂದಿದ್ದೀನಿ ಇಬ್ರಿಗೂ. ಹೌದಲ್ಲಿಲ್ಲಿ, ಅಲ್ಲ ಇವಾಗ ಮಂತ್ರವಾದಿ ಏನಾದರೂ ನೀನನ್ನು ಹಿಡ್ದಾಕ್ಬಿಟ್ರೆ ಏನು ಮಾಡ್ತೀಯಾ? ಸುಮ್ಮನೆ ಯಾಕೆ ತೊಂದರೆ ಮಾಡ್ಕೋತೀಯಾ? ದೇವ್ರಿದ್ದಾನೆ, ಪಾಪಿಗಳಿಗೆ ಖಂಡಿತವಾಗ್ಲೂ ಶಿಕ್ಷೆ ಕೊಟ್ಟೆ ಕೊಡ್ತಾನಲ್ವಾ. ನಿನ್ನ ಪಾಡಲ್ಲಿ ನೀನು ಹೋಗ್ಬಿಡು. ಇಲ್ಲ ಶಾಂತಕ, ಇಲ್ಲ. ನಾನು ಸತ್ತಿರ್ಬೋದು, ಆದರೆ ನನ್ನಲ್ಲಿರೋ ದ್ವೇಷ ರೋಷ ಸತ್ತಿಲ್ಲ. ದೇಹ ಇರೋವರೆಗೂ ಅಷ್ಟೇ ಮನುಷ್ಯನ ಭಯ. ದೇಹ ಇಲ್ದ ಮೇಲೆ ಯಾವ ಭಯ ಶಾಂತಕ? ಅದು ನಿನ್ನನ್ನು ಕೊಲೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾನೆ ಅವನು. ನಾನೇನಾರು ಹೋಗ್ಬಿಟ್ರೆ ಪಾಪ ನಿನಗೆ ಅನ್ಯಾಯ ಆಗ್ಬಿಡತ್ತೆ. ಇವನಂತೂ ನಾನು ಮುಗಿಸ್ತೀನಿ ಶಾಂತಕ, ಮುಗಿಸ್ತೀನಿ. ಅಲ್ಲ ಲಿಲ್ಲಿ, ನಿನಗೇನಾದ್ರು ತೊಂದರೆ ಆದರೆ ಅಂತ. ಶಾಂತಕ್ಕ, ಇವಾಗ ತಾನೇ ಹೇಳಿದ್ನಲ್ಲ ನನಗೇನು ಆಗಲ್ಲ. ನೀನು ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ಯಾ, ಆಮೇಲೆ ಇಲ್ಲ ಅಂತ ಹೇಳ್ಬೇಡ. ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಆಮೇಲೆ. ನಾನೇನಾದ್ರು ಇವನನ್ನು ಬಿಟ್ಬಿಟ್ರೆ ನನ್ನಂತ 100 ಹೆಣ್ಮಕ್ಳ ಜೀವನನ ಹಾಳು ಮಾಡಿಬಿಡ್ತಾನೆ ಇವನು. ನಾನಾಯ್ತು, ನೀನಾಯ್ತು, ಇವಾಗ ಅವಳು ಯಾವಳು ಇದ್ದಾಳಲ್ಲ ಮನೇಲಿ, ಅವ್ರ ಅತ್ತೆ ಮಗಳು ಅಂತ, ಅವಳು. ನಮಗೆ ಗೊತ್ತಿರಂಗೆ ಇಷ್ಟು, ಗೊತ್ತಿಲ್ದೇನೆ ಇನ್ನೆಷ್ಟು. ಲಿಲ್ಲಿ, ಯಾಕೋ ತುಂಬ ಭಯ ಆಗ್ತಾ ಇದೆ ನನಗೆ. ಏನಾಗುತ್ತೋ ಇನ್ನು ಮುಂದೆ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೆ ಇಲ್ಲಿಗೆ ಬರೋದೇ ಬೇಡ ಇನ್ನು ಅಂತ. ಆದರೆ ನಿನಗೋಸ್ಕರ ನಾನು ಬಂದಿದ್ದು. ಗೊತ್ತು ಶಾಂತಕ್ಕ, ನೀನು ನನಗೋಸ್ಕರನೇ ಬಂದೆ. ಅದೇ ಯೋಚನೆ ಮಾಡಬೇಡ, ನಿನಗೆ ನ್ಯಾಯ ಸಿಗೋದು ಮಾಡ್ತೀನಿ ನಾನು. ಮುಂದೆ ಒಳ್ಳೆ ಜೀವನ ನಡೆಸು. ನಿಮ್ಮ ತಂದೆ ತಾಯಿಗೆ ನಾನು ಅರ್ಥ ಮಾಡಿಸ್ತೀನಿ. ಹೇಗೆ ಅರ್ಥ ಮಾಡಿಸ್ತೀಯ ಲಿಲ್ಲಿ? ಈ ವಿಷಯ ಗೊತ್ತಾದರೆ ಅವ್ರಿಗಂತೂ ಜೀವನೇ ಹೋಗ್ಬಿಡುತ್ತೆ. ಅರ್ಥ ಆಗುತ್ತೆ ಶಾಂತಕ್ಕ, ನನಗೂ ತಾಯಿ ಇದ್ದಾರಲ್ವಾ. ನನ್ನ ತಾಯಿ ಎಷ್ಟು ಕಷ್ಟಪಡ್ತಿರ್ಬೋದು, ನನಗದನ್ನು ಇಮ್ಯಾಜ್ ಕೂಡ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಆದರೆ ಏನು ಮಾಡಲಿ, ನನಗೆ ಫಸ್ಟು ನನ್ನ ದ್ವೇಷ ಮುಖ್ಯ, ನನ್ನ ಸೇಡ್ ಮುಖ್ಯ. ಅದಕ್ಕೆ ಇಲ್ಲೇ ಇದ್ದೀನಿ. ನನ್ನ ತಾಯಿ ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ. ನಮ್ಮಮ್ಮ ಎಷ್ಟು ಅಳ್ತಾ ಇರ್ಬೋದು ನನಗೋಸ್ಕರ ಅಲ್ವಾ. ಒಬ್ಬಳೇ ಮಗಳು ಶಾಂತಕ್ಕ ನಾನು. ನಮ್ಮಮ್ಮಂಗೆ ಈ ಪಾಪಿ ನನ್ನನ್ನು ಕೊಂದುಬಿಟ್ನಲ್ಲ. ಅಲ್ಲಿ ನಮ್ಮಮ್ಮನ ಜೀವ ಎಷ್ಟು ವಿಲಿ ಅಂತ ಒದ್ದಾಡ್ತಿರ್ಬೋದಲ್ವಾ. ಸಮಾಧಾನ ಮಾಡ್ಕೊಲಿಲ್ಲಿ, ಆಗೋಗ್ಬಿಟ್ಟಿದೆ, ಸಮಾಧಾನ ಮಾಡ್ಕೊ. ಸರಿ ಶಾಂತಕ್ಕ, ಆ ಮನೆ ಹಾಳ ಏನು ಮಾಡ್ತಿದ್ದೇನಂತ ಹೋಗಿ ನೋಡ್ತೀನಿ. ನೀನು ಆರಾಮಾಗಿ ಮಲ್ಕೋ. ನಾನು ಹೆಚ್ಚೊತ್ತು ನಿನ್ನ ದೇಹದಲ್ಲಿದ್ದರೆ ನಿನಗೆ ತುಂಬ ಆಯಾಸ ಆಗ್ಬೋದು. ಬೇಡ, ನೀನು ಚೆನ್ನಾಗಿರಬೇಕು, ನಿನ್ನ ಆರೋಗ್ಯ ಚೆನ್ನಾಗಿರಬೇಕು. ನೀನು ಮಲ್ಕೋ. ನನಗೆ ಯಾವಾಗ ಬೇಕೋ ಅವಾಗ ನಿನ್ನ ದೇಹಕ್ಕೆ ಬರ್ತೀನಿ. ಆಯಿತು ಲಿಲ್ಲಿ, ಆಯಿತು. ಸರಿ ಶಾಂತಕ್ಕ, ನಾನು ಅವನ ರೂಮಿಗೆ ಹೋಗ್ತೀನಿ, ನೀನು ಇಲ್ಲೇ ಮಲ್ಕೋ. ಪಾಪ ಲಿಲ್ಲಿ, ಇಷ್ಟೆಲ್ಲ ಆಸೆ ಇಟ್ಕೊಂಡಿದ್ಲಿ ಈ ಹುಡುಗಿ, ನನಗಿನ್ನ ಚಿಕ್ಕ ಹುಡುಗಿ. ಅನ್ಯಾಯವಾಗಿ ಕೊಲೆ ಆಗಿಬಿಡ್ಲಲ್ಲ, ಅಯ್ಯೋ ಅನಿಸುತ್ತೆ. ಇವಳ ಬದಲು ನಾನು ಹೋಗಿದ್ರೆ ಯಾರಿಗೇನು ನಷ್ಟ ಆಗ್ತಿರ್ಲಿಲ್ಲ.
ಅವಳು ಮಾತಾಡೋ ಒಂದೊಂದು ಪದದಲ್ಲೂ ಎಷ್ಟು ನೋವಿದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ರಾಯರೇ, ದಯವಿಟ್ಟು ಲಿಲ್ಲಿ ಆತ್ಮಕ್ಕೆ ಶಾಂತಿ ಕೊಡಿ. ರಾಘವೇಂದ್ರ ಸ್ವಾಮಿ, ಅವಳಿಗೆ ಮುಕ್ತಿ ಕೊಡಿ. ಅವಳ ಆಸೆ ಆದಷ್ಟು ಬೇಗ ತೀರೋ ಹಾಗೆ ಮಾಡಿ. ಅವಳ ದ್ವೇಷ ತಪ್ಪು ಅಂತಲ್ಲ, ಅವಳಿಗೆ ಅನ್ಯಾಯ ಆಗಿದೆ. ಯಾವ ಸರಿ ತಪ್ಪು ನೋಡ್ಕೊಂಡು ನೀವು ಕೊಡಿ. ಪಾಪ ಅವಳು, ಪಾಪ. ಅಯ್ಯೋ ದೇವ್ರೆ, ಏನಪ್ಪ ಮಾಡಲಿ ನಾನು? ಅಲ್ಲ, ಆ ಮಂತ್ರವಾದಿ ಹೇಳ್ದ ಪೂರ್ವ ದಿಕ್ಕಕ್ಕೆ ಹೋಗು, ನಿನ್ಗೆ ಯಾರು ಮೊದಲು ಕಾಣಿಸ್ತಾರೋ ಅವ್ರನ್ನ ನಾನು ಬಲಿ ಕೊಡಬೇಕು ಅಂತ. ಪೂರ್ವ ದಿಕ್ಕಕ್ಕೆ ಬರ್ತಾ ಬರ್ತಾ ನಮ್ಮ ಮನೆಯೇ ಬಂದ್ಬಿಡ್ತು. ತಡಿಯಪ್ಪ, ಇಲ್ಲಿ ಯಾವುದನ್ನ ನಾಯಿ ಹೋಗ್ಬೇಕೋ, ಇಲ್ಲ ಯಾರಾದರೂ ರೋಡ್ ಸೈಡಲ್ಲಿ ಭಿಕ್ಷುಕರು, ಇಲ್ಲ ಯಾರಾದರೂ ಅನಾಮಿಕರು ಇರ್ತಾರೇನೋ, ಅವ್ರನ್ನ ಕರ್ಕೊಂಡು ಹೋಗ್ಬಿಡೋಣ ಯಾಮಾರಿಸಿ ಅಂತ ನಾನು ಅನ್ಕೊಂಡ್ರೆ ಕಣ್ಣು ಮುಂದೆ ನಮ್ಮ ಅಮ್ಮನೇ ಬಂದ್ಬಿಡೋಣ. ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಅಂದರೆ ಇವಾಗ ನಾನು ನಮ್ಮ ಅಮ್ಮನ ಬಲಿ ಕೊಡಿಸ್ಬೇಕಾ? ಅಯ್ಯೋ, ನನಗೊತ್ತು ತಲೆ ಕೆಟ್ಟು ಹೋಗ್ತಾ ಇದ್ದತ್ತ. ನಾನು ಬದುಕಬೇಕು ಅಂತಂದರೆ ನಮ್ಮ ಅಮ್ಮನ ಬಲಿ ಕೊಡಬೇಕು. ಈ ಅಮ್ಮ ಯಾಕಾದ್ರೂ ಬಂದು ಆಚೆ ಬಂತು? ಎಲ್ಲ ನಮ್ಮ ಅಮ್ಮನ ಗ್ರಾಚಾರ. ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ? ಗೊತ್ತಾಗ್ತಿಲ್ವಲ್ಲ. ಮೊದಲು ನಾಳೆ ಹೋಗಿ ಸ್ವಾಮೀಜಿ ಹತ್ರ ಕೇಳ್ತೀನಿ, ನಮ್ಮ ಅಮ್ಮನೇ ಬಂದ್ಬಿಟ್ರು ಕಣ್ಮುಂದೆ ಅಂತ. ಏನು ನೋಡೋದು ಆದಷ್ಟು. ಇಲ್ಲ ಅವ್ರನ್ನೇ ಬಲಿ ಕೊಡಬೇಕು ಹಂಗೆ ಹಿಂಗೆ ಅಂದರೆ ಇನ್ನೇನು ಮಾಡೋದು? ನಮ್ಮಮ್ಮಂಗೆ ಹೆಂಗೆ ವಯಸ್ಸಾಗೈತೆ, ಕರ್ಕೊಂಡು ಹೋಗೇ ಬಿಡ್ತೀನತ್ತ. ನಾನಿನ್ನೂ ಬದುಕಿ ಬಾಳ್ಬೇಕಾಗಿರೋನು, 108 ಆಸೆಗಳು ಬೇರೆ. ನಮ್ಮಮ್ಮಂಗೆ ಕರ್ಕೊಂಡು ಹೋಗಿಲ್ಲ ಅಂತಂದರೆ ನನ್ನನ್ನಂತೂ ಅವಳು ಬಿಡೋದಿಲ್ಲ. ಅಲ್ಲಿ ಅವಳನ್ನು ಹಿಡಿದಾಕಬೇಕು ಅಂತ ಅಂದರೆ ನಮ್ಮಮ್ಮನ ಬಲಿ ಕೊಡಬೇಕು. ಎಲ್ಲ ನಮ್ಮಮ್ಮನ ಗ್ರಾಚಾರ ಅನಿಸುತ್ತೆ. ನಾನೇನು ಮಾಡಲಿ? ಕಣ್ಣು ಮುಂದೆ ಬಾ ಅಂತ ನಾನು ಹೇಳಿದ್ನ? ನನಗಂತೂ ಬಡ್ಕೊಂಡು ಸಾಕಾಗೋಯ್ತು. ಅವಳನ್ನ ಶಾಂತನ ಅವಳು ಕರ್ಕೊಂಡೋಗಿ ಮೊದಲು ಬಿಡು, ನನಗೆ ಅವಳು ಬೇಡ ಅಂತ ಎಷ್ಟು ಹೇಳಿ 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 ಸಾಕಾಗೋಯ್ತು. ನೀನೇ ಬದಲಾಗು ಅಂತ ನನಗೆ ತಲೆ ತಿಂತಾರೆ. ಇವ್ರ ಮಾತು ಕೇಳ್ಕೊಂಡಿದ್ರೆ ನನಗೆ ವಯಸ್ಸಾಗೋಗುತ್ತಷ್ಟೆ. ಅವ್ರವ್ರು ಮಾಡಿರೋ ಕರ್ಮ ಅವರೇ ಅನುಭವಿಸ್ಬೇಕು. ಅಯ್ಯ, ನಾನೇನು ಮಾಡೋಕ್ಕಾಗುತ್ತೆ? ನಾನು ಹೇಳಿದ್ನ ಅವಳು ನನ್ನ ಕಟ್ರಿ ಅಂತ, ಏನೇನೋ ಹೇಳಿಬಿಟ್ಟು ಕಟ್ಟಿಸ್ಬಿಟ್ಟು ಈಗ ಅವಳ ಜೊತೆನೇ ಇರೋ ಜೀವನ ಪೂರ್ತಿ ಅಂದರೆ ನಾನು ಇದ್ದು ಬಿಡ್ಬೇಕಾ? ನಾನು ಏನಾಗಬೇಕು? ಬದುಕಿ ಬಾಳ್ಬೇಕಾಗಿರೋ ನಾನು. ಈಗಲೂ ನನ್ನ ಮುಂದೆ ಹುಡುಗಿರು ಕ್ಯೂ ನಿಲ್ತಾರೆ. ಇವ್ರ ಮಾತ್ರ ಕೇಳ್ಕೊಂಡ್ರೆ ಮುದ್ಕ ಹಾಕೋಗ್ತೀನಿ ನಾನು. ಯಾವುದಕ್ಕೂ ಪ್ರಯೋಜನ ಇಲ್ದಂಗೆ ಆಗ್ಬಿಡ್ತೀನಿ. ಇದಕ್ಕೆಲ್ಲ ನಾನು ಯೋಚನೆ ಮಾಡಲೇಬಾರ್ದು. ನನ್ನ ಗುರಿ ಏನು? ಆ ಲಿಲ್ಲಿನ ಹಿಡಿದಾಕಬೇಕು, ಈ ಶಾಂತನ ಮುಗಿಸ್ಬೇಕು. ಇವೆರಡೂ ಆಗ್ಬೇಕಂತಂದರೆ ಇದಕ್ಕೆ ಅಡ್ಡವಾಗಿ ನಿಂತಿರೋದು ನಮ್ಮಮ್ಮ. ಇದು ಯಾವುದು ಸಮಸ್ಯೆ ಇಲ್ಲ ಅಂದಿದ್ರೂ ನಮ್ಮಮ್ಮನೇ ಅಡ್ಡ ಇರ್ತಿದ್ದು. ನಮ್ಮಮ್ಮಂಗೆ ಮೀರಿ ನಾನು ಏನು ಮಾಡೋಕ್ಕಾಗ್ತಾಯಿಲ್ಲ. ಸ್ವಾಮೀಜಿ ಹೇಳ್ದಂಗೆ ಕರ್ಕೊಂಡು ಹೋಗೇ ಬಿಡ್ತೀನಿ. ಏನಂತ ಹೇಳಿ ಕರ್ಕೊಂಡು ಹೋಗೋದು? ಅಮ್ಮ, ಒಂದು ವಿಶೇಷವಾದ ಪೂಜೆ ಇದೆ ಕಣಮ್ಮ, ಮಾಡಿಸಿದ್ರೆ ತುಂಬ ಒಳ್ಳೇದಾಗುತ್ತದೆ ನಮ್ಮ ಕುಟುಂಬಕ್ಕೆ ಅಂತ ಮಾರಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಇದೇ ಸರಿಯಾದ ಸಮಯ. ನಾಳೆನೇ ಆ ಕೆಲಸ ಮಾಡಲಾ? ಇಲ್ಲ, ಮೊದಲು ಸ್ವಾಮೀಜಿ ಹತ್ರ ಹೋಗಿ ಹೇಳಿ ನೋಡ್ತೀನಿ ಈ ರೀತಿ ಆಯಿತು ಅಂತ. ಅವ್ರೇನಾದರೂ ಸರಿ ಆಯಿತು ಮಾಡಲೇಬೇಕು ಈ ಕೆಲಸನ ಅಂತ ಅಂದರೆ ಕರ್ಕೊಂಡು ಹೋಗಬೇಕಾಗುತ್ತೆ. ಯಾವತ್ತು ಕರ್ಕೊಂಡು ಬರಬೇಕು, ಎಷ್ಟೊತ್ತು ಕರ್ಕೊಂಬರ್ಬೇಕು, ಇದನ್ನೆಲ್ಲ ಕೇಳಬೇಕಲ್ಲ ನಾನು. ಆಮೇಲೆ ನಾನು ಇಷ್ಟ ಬಂದಂಗೆ ಇದ್ದು ಬಿಡ್ಬೋದು. ನಮ್ಮ ಅಪ್ಪನ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಬಿಟ್ಬಿಟ್ರೆ ಈ ಮನೆಗೆ ನಾನೇ ರಾಜ. ಅಯ್ಯೋ ಪಾಪಿ, ಹೆತ್ತ ತಾಯಿನೇ ಕೊಲ್ಸ್ಬೇಕು ಅಂದ್ಕೊಂಡಿದ್ಯೇನು? ನಿನ್ನಂತವನ ನನಗೆ ಈ ಕ್ಷಣನೇ ನಿನ್ನ ಕೊಲ್ಬೇಕು ಅನಿಸ್ತಾ ಇದೆ. ಆದರೆ ಇಷ್ಟು ಸುಲಭವಾಗಿ ನಿನ್ನ ಪ್ರಾಣ ಹೋಗಬಾರ್ದು. ನೀನು ಮಾಡಿರೋ ತಪ್ಪಕ್ಕೆ ನೀನು ನೆನೆಸ್ಕೊಂಡು ನರಳಿ ಸಾಯಬೇಕು. ಇಷ್ಟು ಬೇಗ ನಿನ್ನ ಮುಕ್ತಿ ಸಿಗಲ್ಲ ಕಣೋ, ಮುಕ್ತಿ ಸಿಗಲ್ಲ. ಮಲ್ಕೋ. ಇಷ್ಟು ದಿನ ನಿದ್ದೆ ಮಾಡ್ತೀಯಾ? ಮಾಡ್ಕೊಬಿಡು. ಪರ್ಮನೆಂಟಾಗಿ ನಿದ್ದೆ ಕಳಿಸ್ಬಿಡ್ತೀನಿ ನಿನಗೆ. ಫ್ರೆಂಡ್ಸ್, ಇವತ್ತಿನ ಆತ್ಮ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಹಾಕೋ ಪ್ರತಿಯೊಂದು ವಿಡಿಯೋನು ಶೇರ್ ಮಾಡಿ, ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ, ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ನೀವೇನು ಇವಾಗ ಸ್ಟೋರಿ ನೋಡ್ತಾ ಇದ್ದೀರಲ್ಲ, ಈ ರೀತಿನೂ ಕೆಲವರು ಇರ್ತಾರೆ. ಈ ರೀತಿ ಮಾಡಲ್ಲ ಅಂತಲ್ಲ, ನಿಜವೂ ಮಾಡೋರಿದ್ದಾರೆ. ಇದು ಕಲಿಯುಗ ಫ್ರೆಂಡ್ಸ್. ಎಲ್ಲ ಥರನೂ ಇರ್ತಾರೆ. ಒಳ್ಳೆಯವರು ಇದ್ದಾರೆ, ತೀರಾ ಕೆಟ್ಟವರು ಇದ್ದಾರೆ, ಈ ಥರ ಪಾಪಿಗಳು ಇದ್ದಾರೆ. ನಾವು ನಮ್ಮ ಹುಷಾರಲ್ಲಿ ಇರಬೇಕಾಗುತ್ತೆ. ಅಮಾಯಕರನ್ನ ಯಾಮಾರಿಸೋರೇ ಜಾಸ್ತಿ. ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.